ಕೌನ್ಸಿಲಿಂಗ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದೆ. ಬಟ್ ತುಂಬಾ ಸ್ಟೂಡೆಂಟ್ಸ್ ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ, ಯು ಹ್ಯಾವ್ ನಾಟ್ ಬೀನ್ ಅಲಾಟೆಡ್ ಎನಿ ಸೀಟ್ ಅಂತ ಹೇಳಿ ಬರ್ತಾ ಇದೆ, ಏನ್ ಮಾಡ್ಬೇಕು ಮ್ಯಾಮ್ ಅಂತ ಕೇಳ್ತಾ ಇದ್ರಿ. ನೀವು ಸೆಲೆಕ್ಟ್ ಮಾಡಿರೋ ಕಾಲೇಜ್ ಕಟ್ ಆಫ್ ಗೆ ನಿಮ್ಮ ರ್ಯಾಂಕಿಂಗ್ ಸೂಟ್ ಆಗ್ತಾ ಇರಲ್ಲ. ಸೊ ಹಂಗಾಗಿ ಯಾವುದೇ ಸೀಟ್ ಅಲಾಟ್ ಆಗಿರಲ್ಲ. ಕೆಇ ಅವರು ಮತ್ತೆ ಹೊಸದಾಗಿ ನಿಮಗೆ ಬೇರೆ ಕಾಲೇಜ್ ಅವರಾಗಿನೇ ಆಡ್ ಮಾಡ್ಬಿಟ್ಟು ನಿಮಗೆ ರಿಸಲ್ಟ್ ತೋರಿಸೋದಿಲ್ಲ. ನೀವೇನ್ ಚೂಸ್ ಮಾಡಿರ್ತಿರಲ್ಲ ಕಾಲೇಜ್, ಅದ್ರಲ್ಲಿನೇ ಅವರು ಚೂಸ್ ಮಾಡ್ಬಿಟ್ಟು ಅಲಾಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಈಗ ಮ್ಯಾಚ್ ಆಗಿಲ್ಲ ಅಂತ ಅಂದಿದ್ದಕ್ಕೇನೆ ಯಾವ್ದು ಸೀಟ್ ಅಲ್ಲಿ ತೋರಿಸಲ್ಲ. ಸೊ ನೀವು ಈಗ ಏನ್ ಮಾಡ್ಬೇಕು ಅಂತ ಅಂದ್ರೆ, ಕೆಇ ಅವರು ರಿಲೀಸ್ ಮಾಡಿರುವಂತಹ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಅಂತ ಹೇಳಿ ಲಿಸ್ಟ್ ಇದೆ. ಅಂದ್ರೆ ಕಾಲೇಜ್ ವೈಸ್ ಕಟ್ ಆಫ್ ಇದೆ ಬೇಸ್ಡ್ ಆನ್ ಯೋರ್ ಕೋರ್ಸ್. ಇಂಜಿನಿಯರಿಂಗ್ ಗೆ ಸಪರೇಟ್ ಆಗಿ PDF ಇರೋದು. ಸೊ ಈ ರೀತಿ ಪ್ರತಿಯೊಂದು ಕೋರ್ಸ್ಗೂ ಕೂಡ ಸಪರೇಟ್ ಆಗಿ PDF ನ ರಿಲೀಸ್ ಮಾಡಿದ್ದಾರೆ. ಸೊ ಅದನ್ನ ನೋಡ್ಕೊಂಡು ಯಾವ್ಯಾವ ಕಾಲೇಜಿಗೆ ಎಷ್ಟು ಕಟ್ ಆಫ್ ಇದೆ, ಸೊ ಮತ್ತೆ ನಿಮ್ಮ ರ್ಯಾಂಕಿಂಗ್ ಎಷ್ಟಿದೆ, ಸೊ ಎರಡನ್ನೂ ಮ್ಯಾಚ್ ಮಾಡ್ಬಿಟ್ಟು ಕಾಲೇಜ್ ಲಿಸ್ಟ್ ನ ನೀವು ಈಗ ಆಡ್ ಮಾಡ್ಬೇಕಾಗುತ್ತೆ. ಸೊ ಈ ರೀತಿ ಏನ್ ಎಡಿಟ್ ಮಾಡ್ತಿರಲ್ಲ, ಇದರ ಲಾಸ್ಟ್ ಡೇಟ್ 29th ಸಂಜೆ 5 o'clock ವರ್ಗು ಇರುತ್ತೆ. ಸೊ ಅಲ್ಲಿವರೆಗೂ ನೀವು ಏನೇ ಚೇಂಜಸ್ ಇದ್ರು ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದ್ಸರಿ ಈಗ ನೀವು ಕಾಲೇಜ್ ಆಡ್ ಮಾಡಿದಿರ ಅಂದ್ರೆ ನೆಕ್ಸ್ಟ್ ಮತ್ತೆ August 1 ಗೆ ರಿಸಲ್ಟ್ ಬರುತ್ತೆ. ಅದಾದ್ಮೇಲೆ ಮತ್ತೆ ನೀವು ಯಾವುದೇ ಕಾಲೇಜಸ್ ನ ಆಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಕೇರ್ಫುಲ್ ಆಗಿ ಆ PDF ನ ನೋಡ್ಕೊಂಡು ಯಾವ್ದು ಮ್ಯಾಚ್ ಆಗುತ್ತೆ ನಿಮ್ಮ ರ್ಯಾಂಕಿಂಗ್ ಪ್ರಕಾರ ಅದನ್ನ ನೋಡ್ಬಿಟ್ಟು ಕಟ್ ಆಫ್ ರ್ಯಾಂಕಿಂಗ್ ಎರಡನ್ನೂ ಮ್ಯಾಚ್ ಮಾಡಿ ಕಾಲೇಜ್ ಲಿಸ್ಟ್ ನ ಆಡ್ ಮಾಡ್ತಾ ಬನ್ನಿ. ಹಾಗೆ ಬೇರೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಡೋಂಟ್ ಫರ್ಗೆಟ್ ಟು ಫಾಲೋ ಬಾಟ್ನಿ ಬ್ಲೂ.